ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಟ್ರಾವೆಲ್ ವಿತ್ ಮಾರ್ಷಿ ಮಾತಾಡ್ತಾ ಇರೋದು. ನೋಡ್ತಾ ಇರ್ಬೋದು, ನಾನು ಬಂದು ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀನಿ. ಈ ಒಂದು ದೇವಾಲಯವು ಹರಿಹರದಲ್ಲಿದೆ, ಅಂದರೆ ತುಂಗಭದ್ರಾ ದಂಡೆಯ ಮೇಲೆ ನಿರ್ಮಾಣವಾಗಿರುವಂತಹ ಈ ಒಂದು ದೇವಸ್ಥಾನ ಶ್ರೀ ಹರಿಹರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ವಿಷ್ಣು ಮತ್ತು ಶಿವನ ಅವತಾರದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ದೇವಸ್ಥಾನ. ತುಂಬಾ ಅಂದ್ರೆ ತುಂಬಾ ಹಳೆಯ ಕಾಲದಂತಹ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ಅಭಿವೃದ್ಧಿ ಸಮೇತ ಯಾವ ರೀತಿಯಾಗಿದೆ ಅಂತ. ಯಾಕಂದ್ರೆ ಅಭಿವೃದ್ಧಿ ಅನ್ನೋದು ತುಂಬಾನೇ ಕಡಿಮೆ. ಯಾವ ಟೈಮಲ್ಲಿ ಅದೆಲ್ಲ ಆಗಿತ್ತು ಅದೇ ಟೈಮಲ್ಲೇ ಅಂದಿನ ಕಾಲದಿಂದಲೇ ಎಷ್ಟಿತ್ತು ಅಷ್ಟೇ ಇದೆ, ಅಭಿವೃದ್ಧಿ ತುಂಬಾನೇ ಕಡಿಮೆ ಇದೆ. ಬನ್ನಿ, ವಿಶೇಷವಾಗಿ ಇವತ್ತು ಈ ದೇವಸ್ಥಾನವನ್ನ ಯಾರು ನಿರ್ಮಾಣ ಮಾಡಿದ್ರು, ಎಷ್ಟರಲ್ಲಿ ನಿರ್ಮಾಣ ಆಯಿತು, ಈ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಣೆಯನ್ನ ಕೊಡ್ತೀನಿ. ನೋಡೋಣ ಬನ್ನಿ. ಇವತ್ತು ಈ ಒಂದು ದೇವಸ್ಥಾನವು ತುಂಗಭದ್ರಾ ನದಿಯ ದಂಡೆಯ ಮೇಲಿದ್ದು, ಇದನ್ನು ಹೊಯ್ಸಳರ 2ನೇ ನರಸಿಂಹನ ಸೇನಾ ದಂಡನಾಯಕನಾದ ಪೊಳಲ್ವನು ಕ್ರಿಸ್ತ ಶಕ 1224ರಲ್ಲಿ ನಿರ್ಮಿಸಿದನು ಅಂತಾನೆ ನಾವು ನೋಡಬಹುದು. ಈ ದೇವಾಲಯಕ್ಕೆ ಉಚ್ಚಂಗಿಯ ಪಾಂಡ್ಯರು ಹಾಗೂ ವಿಜಯನಗರದ ಅರಸರು ನೀಡಿದ ದಾನ ದತ್ತಿಗಳ ಬಗ್ಗೆ ಈ ದೇವಾಲಯದ ಆವರಣದಲ್ಲಿರುವಂತಹ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ತುಂಬಾ ಅಂದ್ರೆ ತುಂಬಾ ಶಾಸನಗಳಿದ್ದಾವೆ, ಅವು ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇನ್ನು ಈ ಒಂದು ದೇವಾಲಯದ ತಲಾವಿನ್ಯಾಸ, ಗರ್ಭಗುಡಿ, ಅಂತರಾಳ, ನವರಂಗ ಈ ಎಲ್ಲ ಒಂದು ಮಹಾಮಂಟಪಗಳನ್ನ ಒಳಗೊಂಡಿದೆ. ಇದಕ್ಕೆ ಸೇರಿದಂತೆ ಸ್ತಂಭಗಳುಳ್ಳ ಒಂದು ಮಂಟಪವಿದೆ. ಮುಖಮಂಟಪದಿಂದ ನೀವು ನೋಡ್ತಾ ಇರ್ಬೋದು. ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ. ನವರಂಗದಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ ಪ್ರವೇಶ ಹಾಗೂ ಮುಖಮಂಟಪಗಳ ಎರಡುಗಳನ್ನ ಹೊಂದಿದೆ. ಉತ್ತರದ ಮುಖಮಂಟಪ ಅಂತರಾಳವಾಗಿ ಮಾರ್ಪಡಿಸಿ ಉಪಮಂದಿರವನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಓಕೆ. ಗರ್ಭಗುಡಿಯಲ್ಲಿ ಮೂಲ ಮೂರ್ತಿಯಾದಂತಹ ಹರಿಹರೇಶ್ವರನ ಒಂದು ವಿಗ್ರಹವನ್ನು ನಾವು ನೋಡ್ಬೋದು. ಈ ಒಂದು ವಿಗ್ರಹ 1.21 ಮೀಟರ್ ಎತ್ತರವನ್ನ ಇದೆ. ಎತ್ತರವನ್ನ ನಾವು ನೋಡ್ಬೋದು. ಅಂದ್ರೆ ಒಂದು ಪೀಠದ ಮೇಲೆ ನಿಂತಿರುವಂತಹ ಒಂದು ಮೂರ್ತಿಯ ಆಕಾರದ ಒಂದು ವಿಗ್ರಹವನ್ನ ನಾವು ನೋಡ್ಬೋದು. ಈ ಮೂರ್ತಿಯು ಎಡಭಾಗದ ಅಂದ್ರೆ ಎಡಪಾರ್ಶ್ವದ ಏನಿದೆ ಆ ಒಂದು ಎಡಪಾರ್ಶ್ವದಲ್ಲಿ ವಿಷ್ಣುವಿನ ಅಂಶಗಳನ್ನ ಒಳಗೊಂಡಿದೆ. ಹಾಗೆ ಎಡಭಾಗದ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನ ಹಿಡಿದಿದ್ದಾರೆ ಈ ಒಂದು ಮೂರ್ತಿಯಲ್ಲಿ. ಮತ್ತೆ ಬಲಭಾಗದಲ್ಲಿ ಶಿವನ ಅಂಶಗಳನ್ನ ಒಳಗೊಂಡಿದ್ದು, ಬಲಭಾಗದ ಕೈಗಳಲ್ಲಿ ತ್ರಿಶೂಲ ಮತ್ತು ಜಪಮಾಲೆಯನ್ನ ಹಿಡಿದಿದ್ದಾನೆ. ವಿಷ್ಣುವಿನ ಬಲಭಾಗವು ಕಿರೀಟ ಮತ್ತು ಪೀತಾಂಬರ ಧರಿಸಿದ್ದು, ಶಿವನ ಬಲಭಾಗವು ಕರಂಡ ಮತ್ತು ಜಟಾಮುಕುಟವನ್ನ ಹಿಡಿದುಕೊಂಡದನ್ನ ನಾವು ಈ ಒಂದು ವಿಗ್ರಹದಲ್ಲಿ ನೋಡಬಹುದು. ಈ ಮಂಟಪಕ್ಕೆ ಹೊಂದಿಕೊಂಡಂತೆ ನಾವು ಒಂದು ಸಭಾ ಮಂಟಪವನ್ನು ಸಹ ನೋಡಬಹುದು. ಈ ಸಭಾ ಮಂಟಪದ ಸುತ್ತಲ ಅಂಚಿನಲ್ಲಿ ಒಂದು ಕಕ್ಷಾಸನವಿದೆ. ಈ ಮಂಟಪದಲ್ಲಿ 56 ವಿವಿಧ ವಿನ್ಯಾಸದ ನಯವಾಗಿ ನುಣುಪುಗೊಳಿಸಿದಂತಹ ಸ್ತಂಭಗಳನ್ನ ನಾವು ನೋಡಬಹುದು. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ ಅಂದಿನ ಕಾಲದಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ದೇವಾಲಯದ ವಾಯುವ್ಯ ಭಾಗದಲ್ಲಿ ಒಂದು ಸಣ್ಣ ಗುಡಿ ಇದೆ. ಅಲ್ಲದೆ ಉತ್ತರಕ್ಕೆ ಮತ್ತೊಂದು ಮಂದಿರವಿದ್ದು ಅದರಲ್ಲಿ ಮಹಾಲಕ್ಷ್ಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದ ಆವರಣಕ್ಕೆ ಪೂರ್ವ ಮತ್ತು ದಕ್ಷಿಣಕ್ಕೆ 2 ಮುಖ್ಯ ಪ್ರವೇಶ ದ್ವಾರಗಳನ್ನ ನೋಡಬಹುದು. ಹೀಗೆ ಈ ಒಂದು ದೇವಸ್ಥಾನದ ಒಂದು ಸಂಕ್ಷಿಪ್ತವಾದ ದೇವಸ್ಥಾನದ ಗರ್ಭಗುಡಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಏನು ಕಾರಣ, ಇದಕ್ಕೊಂದು ದಂತಕಥೆ ಇದೆ. ಆ ದಂತಕಥೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಹರಿಹರವನ್ನು ಗುಹಾರಣ್ಯ ಕ್ಷೇತ್ರ ಅಥವಾ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಇದು ಯೋಗಿಗಳು, ತಪಸ್ವಿಗಳು, ಸಂತರು ಮತ್ತು ಜ್ಞಾನಿಗಳಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಾಗಿ ಪೂಜಿಸಲ್ಪಟ್ಟಿದೆ ಎಂದು ನಾವು ನೋಡಬಹುದು. ಇನ್ನು ಒಂದು ದಂತಕಥೆಯ ಪ್ರಕಾರ ಇಲ್ಲಿ ಗುಹಾಸುರ ಅಂತ ಹೇಳ್ಬಿಟ್ಟು ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಒಂದು ಕಠಿಣವಾದಂತಹ ಒಂದು ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸು ಬ್ರಹ್ಮನನ್ನ ಮೆಚ್ಚಿಸಿ ಆ ಬ್ರಹ್ಮನಿಂದ ಒಂದು ವರವನ್ನ ಪಡಿತಾನೆ. ಆ ವರವ ಏನಪ್ಪಾ ಅಂದ್ರೆ, ಈ ಶಿವ ಅಥವಾ ವಿಷ್ಣುವಿನಿಂದ ನನಗೆ ಯಾವುದೇ ರೀತಿಯ ಸಾವನ್ನ ನೀವು ಕೊಡಬಾರದು ಅಂತ ಹೇಳ್ಬಿಟ್ಟು ಬ್ರಹ್ಮನಿಂದ ಒಂದು ಅದ್ಭುತವಾದಂತಹ ಒಂದು ತಪಸ್ಸನ್ನ ವರವನ್ನ ಅವನು
ಪಡ್ಕೊಳ್ತಾನೆ. ಬ್ರಹ್ಮ ತನ್ನ ಗುಹಾಸರನಿಗೆ ತಥಾಸ್ತು ಅಂತ ಹೇಳ್ಬಿಟ್ಟು ಆಶೀರ್ವಾದವನ್ನ ಮಾಡ್ತಾನೆ. ಆಶೀರ್ವಾದ ಮಾಡೋದ್ರಿಂದ ಏನು ಗುಹಾಸುರ ಎಂಬ ರಾಕ್ಷಸ ಇದ್ದ ಇವನು ಪರಮಾನಂದಗೊಂಡ್ಬಿಟ್ಟು ಏನು ಈ ಒಂದು ತುಂಗಭದ್ರಾ ನದಿಯ ದಂಡೆಯ ಮೇಲಿರುವಂತಹ ಈ ಒಂದು ಕಾಡು ಪ್ರಾಣಿಗಳಿಂದ ಹಿಡಿದು ಋಷಿ ಮುನಿಗಳಿಂದ ಹಿಡಿದು ಎಲ್ಲ ಸಂತರು ಏನಿದ್ರೆ ಅವ್ರಿಗೆಲ್ಲರಿಗೂ ಚಿತ್ರ ಹಿಂಸೆಯನ್ನ ಕೊಡೋದಕ್ಕೆ, ತೊಂದರೆಯನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ತೊಂದರೆಯಿಂದ ಋಷಿ ಮುನಿಗಳು ಸಂತರು ಎಲ್ಲರೂ ಏನಿದ್ರೆ ಇವರೆಲ್ಲರೂ ಹೋಗ್ಬಿಟ್ಟು ಋಷಿ ಮುನಿಗಳು ಬ್ರಹ್ಮನನ್ನ ಬ್ರಹ್ಮನ ಹತ್ರ ಒಂದು ಬೇಡಿಕೆ ಇಡ್ತಾರೆ, ಈ ಒಂದು ರಾಕ್ಷಸನಿಂದ ನಮ್ಮನ್ನ ಉಳಿಸಿ ಅಂತ ಹೇಳ್ಬಿಟ್ಟು. ಸೊ ಈ ಬ್ರಹ್ಮ ಆಲ್ರೆಡಿ ವರವನ್ನ ಕೊಟ್ಟಿರೋದ್ರಿಂದ ಬ್ರಹ್ಮನ ಏನ್ ಮಾಡ್ತಾನೆ, ಅದನ್ನ ಬಹಿರಂಗ ಪಡಿಸ್ತಾನೆ. ಡೈರೆಕ್ಟ್ ವಿಷ್ಣು ಮತ್ತೆ ಶಿವನ ಹತ್ತಿರ ಒಂದು ಸಹಾಯವನ್ನ ಕೇಳ್ತಾನೆ. ಸಹಾಯವನ್ನ ಕೇಳಿದ ನಂತರ ವಿಷ್ಣು ಮತ್ತು ಶಿವನು ಭೂಮಿಗೆ ಇಳಿದು ಈ ಒಂದು ಗುಹಾಸುರ ಏನಿದ್ದ ಆ ಗುಹಾಸುರ ರಾಕ್ಷಸನೊಂದಿಗೆ ಒಂದು ಭೀಕರ ಯುದ್ಧವನ್ನೇ ಮಾಡ್ತಾರೆ. ಆ ಯುದ್ಧದಲ್ಲಿ ಆ ಒಬ್ಬ ಗುಹಾಸುರ ರಾಕ್ಷಸನನ್ನ ಅದೇ ಒಂದು ಇವತ್ತು ಏನು ಮೂರ್ತಿ ನಿರ್ಮಾಣವಾಗಿದೆ ಅದೇ ಸ್ಥಳದಲ್ಲಿ ತುಳಿದು ಪಾತಾಳಕ್ಕೆ ತುಳಿದು ಅವನನ್ನ ನೆಲಸಮ ಮಾಡ್ತಾರೆ. ಅದೇ ಒಂದು ಕಾರಣಕ್ಕೆ ಈ ಒಂದು ದೇವಸ್ಥಾನ ನಿರ್ಮಾಣವಾಯಿತು ಅಂತ ನಾವು ನೋಡಬಹುದು. ಇನ್ನು ಈ 5ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿ ನಿರ್ಮಾಣ ಆಗಿರುತ್ತೆ. ಇದನ್ನ 13ನೇ ಶತಮಾನದಲ್ಲಿ ಮಹಾರಾಜನಾದಂತಹ ವೀರ ನರಸಿಂಹ ಅವರ ಒಂದು ಆಳ್ವಿಕೆಯಲ್ಲಿ ಇನ್ನು ತುಂಬಾ ವಿಸ್ತಾರವಾದ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಮಾಣವನ್ನ ಮಾಡಲಾಗಿದೆ. ಈ ಒಂದು ದೇವಸ್ಥಾನದಲ್ಲಿ ನಂದಿ ಮತ್ತು ಪಾರ್ವತಿ ದೇವಿ, ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿತವಾದ ದೇವಾಲಯವಾಗಿದೆ. ದೇವಾಲಯದ ಏನು ಸುತ್ತಮುತ್ತಲಿರುವಂತಹ ಒಂದು ಈ ದೇವಾಲಯದಲ್ಲಿ ಬೃಹತ್ ಶಿಲಾಶಾಸನಗಳನ್ನ ನಾವು ನೋಡಬಹುದು. ಕದಂಬರು ಕನ್ನಡ ಭಾಷೆಯನ್ನು ಬಲವಾಗಿ ಉತ್ತೇಜಿಸಿದ್ದರಿಂದ ಅವರು ಕನ್ನಡ ಪ್ರಿಯರಾಗಿರೋದ್ರಿಂದ ಅಂದ್ರೆ 4 ಮತ್ತು 5ನೇ ಶತಮಾನಗಳಲ್ಲಿ ಈ ದೇವಾಲಯ ನಿರ್ಮಾಣದಲ್ಲಿ ಅವರ ಕೈವಾಡ ಇತ್ತು ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಸುಮಾರು ಶಾಸನಗಳನ್ನ ಈ ದೇವಸ್ಥಾನದಲ್ಲಿ ಹಾಗೆಯೇ ಇಟ್ಟಿದ್ದಾರೆ. 13ನೇ ಶತಮಾನದ ಉತ್ತರಾರ್ಧದಲ್ಲಿ ಮಹಾರಾಜ 3ನೇ ನರಸಿಂಹ ಅವರ ಅಡಿಯಲ್ಲಿ ಕೆಲವು ಸೇರ್ಪಡೆಗಳನ್ನ ಮಾಡಲಾಯಿತು ಅಂತಲೂ ನಾವು ನೋಡಬಹುದು. ಈ ಒಂದು ದೇವಸ್ಥಾನ ಬಂದು ಹರಿಹರ, ದಾವಣಗೆರೆ ಜಿಲ್ಲೆಯ ಕರ್ನಾಟಕದ ಒಂದು ಭಾಗದಲ್ಲಿದ್ದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದಿನ ಕಾಲದಲ್ಲಿ ತುಂಬಾ ಪ್ರಾಚೀನ ಕಾಲದ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಯಾರೆಲ್ಲ ಭೇಟಿ ನೀಡಿಲ್ಲ ಒಂದು ಸಾರಿ ಭೇಟಿ ನೀಡಿ. ಈ ದೇವಸ್ಥಾನಕ್ಕೆ ಪ್ರಮುಖವಾಗಿ ಏನಪ್ಪ ವಿಶೇಷ ಅಂದ್ರೆ ಶಿವ ಮತ್ತು ವಿಷ್ಣು ಸಮ್ಮಿಲನವಾದಂತಹ ಒಂದು ದೇವಸ್ಥಾನವನ್ನ ನಾವು ನೋಡಬಹುದು. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಹೊಯ್ಸಳರ ಕಾಲದ ದೇವಸ್ಥಾನಗಳು ತುಂಬಾನೇ ಚೆನ್ನಾಗಿ ನಿರ್ಮಾಣ ಆಗಿರುತ್ತೆ. ಅದರಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಸಹ ಒಂದಾಗಿದೆ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಟ್ರಾವೆಲ್ ವಿತ್ ಮಹರ್ಷಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತುವಂತ ಮುಖಾಂತರ ನೀವು ಆಕ್ಟಿವೇಟ್ ಅನ್ನ ಮಾಡ್ಕೊಳ್ಳಿ. ನಾವು ಹಾಕಿದಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ತಕ್ಷಣವೇ ತಲುಪುತ್ತದೆ. ಬೆಲ್ ಬಟನ್ ಒತ್ತುವುದನ್ನ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ.